ಬೇರೆ ಪುರಾಣಗಳಲ್ಲಿ ಬಂದಿರುವಂತಹ ಕಥೆಗೆ ತುಲ್ಯವಾದ ಒಂದು ಕಥೆ ಇದರಲ್ಲಿ ಬರ್ತದೆ. ಅದು ವಸಿಷ್ಠ ವಿಶ್ವಾಮಿತ್ರರ ಬದುಕಿನಲ್ಲಿ ಒಂದು ಧೇನುವಿನ ಬಗ್ಗೆ, ಒಂದು ದನದ ಬಗ್ಗೆ ಒಂದು ದೊಡ್ಡ ಗಲಾಟೆ ಆಯಿತು. ಅಂತಹದ್ದೇ ಒಂದು ಅದಕ್ಕೆ ಸದೃಶವಾದ ಕತೆ ಈ ಪ್ರಕರಣದಲ್ಲಿ ಬರ್ತದೆ. ದುರ್ಜಯ ಅನ್ನುವ ಒಬ್ಬ ಮಹಾರಾಜ, ಅವ ಒಂದು ಬಾರಿ ಕಾಡಿನಲ್ಲಿ ಹೀಗೆ ಸಾಗ್ತಾ ಸಾಗ್ತಾ ದೊಡ್ಡದಾಗಿ ಸಂಚಾರ ಮಾಡ್ತಾನೆ. ಅವನ ಹತ್ರ ಒಂದು 4-5 ಅಕ್ಷೋಹಿಣಿ ಸೈನ್ಯ ಅವನ ಬಳಿ ಇರ್ತದೆ. ಸಾಗಿದಾಗ ಒಂದು ದಿನ ಅವನ ಸಂಪೂರ್ಣ ಸೈನ್ಯಕ್ಕೆ ಏನೂ ಕೂಡ ಸಿಕ್ಕುವುದಿಲ್ಲ, ತಿನ್ನಲಿಕ್ಕೆ ಕುಡಿಲಿಕ್ಕೆ ಏನೂ ವಿಶ್ರಾಂತಿ ಇಲ್ಲದೆ ಇದ್ದಂತಹ ಪರಿಸ್ಥಿತಿಯಲ್ಲಿ ನೋಡಿದಾಗ ಒಬ್ಬ ಋಷಿಯ ಆಶ್ರಮ ಅವನ ಕಣ್ಣಿಗೆ ಬೀಳುತ್ತದೆ. ನೋಡಿದರೆ ಸಣ್ಣ ಆಶ್ರಮ, ಇರಲಿ ಏನಾದರೂ ಋಷಿಗಳಿದ್ದಾರಲ್ವ, ತಪಸ್ವಿಗಳಿದ್ದಾರಲ್ಲ, ಹೋಗಿ ಆಶೀರ್ವಾದ ಪಡ್ಕೊಂಡು ಬರ್ತೇನೆ ಅಂತ ಅಲ್ಲಿಗೆ ಸಾಕ್ತಾನೆ. ಋಷಿಗಳಿಗೆ ಆಶೀರ್ವಾದ ಬೇಡ್ತಾನೆ. ಋಷಿಗಳು ಹೇಳ್ತಾರೆ, ಒಬ್ಬನೇ ಬಂದಿದ್ಯಾ? ಇಲ್ಲ, ನಂದು ದೊಡ್ಡ ಪರಿವಾರ ಉಂಟು. ಓಹ್, ತುಂಬ ಸಂತೋಷ ಆಯಿತು. ಹಾಗಾದರೆ ಇವತ್ತು ಇಲ್ಲೇ ನಿಂತು ನಮ್ಮ ಆತಿಥ್ಯವನ್ನು ಸ್ವೀಕಾರ ಮಾಡಿ ನಾಳೆ ಹೊರಟರೆ ಸಾಕು. ಇವ ಹೇಳ್ತಾನೆ, ಋಷಿಗಳೇ, ನಾನೊಬ್ಬ ಅಲ್ಲ, ನನ್ನ ಪರಿವಾರ 5 ಅಕ್ಷೋಹಿಣಿ ಸೈನ್ಯದಷ್ಟು ದೊಡ್ಡದಾದಂತಹ ಪರಿವಾರ. ಇಷ್ಟಕ್ಕೆ ಆತಿಥ್ಯ ಮಾಡಲಿಕ್ಕೆ ಅದು ನೀನು ಚಿಂತೆ ಮಾಡಬೇಡ, ದೇವರಿದ್ದಾನೆ, ಏನಾದರೂ ನನಗೆ ವ್ಯವಸ್ಥೆ ಮಾಡಿಕೊಡ್ತಾನೆ ಅಂತ ಆ ಋಷಿ ದುರ್ಜಯನಿಗೆ ಹೇಳಿ ಆಶ್ರಮದಲ್ಲಿ ಏನೂ ಇಲ್ಲ, ನೇರ ಭಗವಂತನನ್ನು ಪ್ರಾರ್ಥಿಸ್ತಾನೆ. ಅತಿಥಿ ಬಂದಿದ್ದಾನೆ, ದೊಡ್ಡ ಸೈನ್ಯ ಉಂಟು, ಮಾತು ಕೊಟ್ಟಿದ್ದೇನೆ, ಏನಾದರೂ ಉಪಚಾರ ಮಾಡ್ತೇನೆ ಅಂತ. ಆಗ ಏನು ಮಾಡುವುದು ಅಂತ ಗೊತ್ತಾಗುವುದಿಲ್ಲ ಅಂತಂದಾಗ ದೇವರ ಅನುಗ್ರಹದಿಂದ ಒಂದು ಮಣಿ, ಅದು ಚಿಂತಾಮಣಿ ಅನ್ನುವುದು ಅವನಿಗೆ ಪ್ರಾಪ್ತವಾಗ್ತದೆ. ಯಾವುದನ್ನು ಚಿಂತಿಸ್ತಾನೆ ಅವನ ಚಿಂತೆಯಲ್ಲಿ ಇದ್ದದ್ದು ಪ್ರತ್ಯಕ್ಷದಲ್ಲಿ ತಂದುಕೊಡುವಂತಹ ಚಿಂತಾಮಣಿ ಅವನಿಗೆ ಪ್ರಾಪ್ತವಾಗ್ತದೆ ಭಗವಂತನ ಅನುಗ್ರಹದಿಂದ. ಜೊತೆಯಲ್ಲಿ ಆಶೀರ್ವಾದ ಮಾಡ್ತಾನೆ, ಇಷ್ಟು ಒಳ್ಳೆ ಮನಸ್ಸಲ್ವ, ನಿನ್ನ ಈ ಮನಸ್ಸು ಶಾಶ್ವತವಾಗಿರಲಿ ಅಂತ ಚಿತ್ತಸಿದ್ಧಿಂ ದದೌ ತಸ್ಮೈ ಮಣಿಂಚ ಸುಮಹಾಪ್ರಭಂ. ಚಿತ್ತಶುದ್ಧಿಯನ್ನು ಅನುಗ್ರಹ ಮಾಡಿದ, ಅಪೂರ್ವವಾದಂತಹ ಚಿಂತಾಮಣಿಯನ್ನು ದೇವರು ಅನುಗ್ರಹ ಮಾಡಿದ. ಚಿಂತಾಮಣಿಯನ್ನು ತಂದಂತಹ ಆ ಋಷಿ ಗೌರಮುಖ ತನ್ನ ಆಶ್ರಮದಲ್ಲಿಟ್ಟು ರಾಜನ ಪರಿವಾರದವರ ಹತ್ರ ಕೇಳ್ತಾನೆ, ರಾತ್ರಿ ಉಳ್ಕೊಳ್ಳಿಕ್ಕೇನು ವ್ಯವಸ್ಥೆ? ಏನಿಲ್ಲ ಅಂತಾರೆ. ಮುನಿ ಮನಸ್ಸಿನಲ್ಲಿ ಪ್ರಾರ್ಥಿಸ್ತಾನೆ, ಇಷ್ಟು ದೊಡ್ಡ ಸೈನ್ಯಕ್ಕೆ ರಾತ್ರಿ ಉಳ್ಕೊಳ್ಳಿಕ್ಕೆ ಬೇಕಾದಂತಹ ಶಾಲೆಗಳು, ಕುದುರೆ ಕಟ್ಟಲಿಕ್ಕೆ ಲಾಯ, ಆನೆಗಳಿಗೆ ಗಜಶಾಲೆ, ಅದೇ ರೀತಿಯಲ್ಲಿ ಸೈನಿಕರಿಗೆ ರಾಜನಿಗೆ ಬೇಕಾದಂತಹ ವ್ಯವಸ್ಥೆಗಳಾಗಲಿ ಅಂತ ಕಣ್ಣು ಮುಚ್ಚಿ ತೆಗೆಯುವುದರೊಳಗೆ ಭವ್ಯವಾದಂತಹ ನಿರ್ಮಾಣಗಳು ಅಲ್ಲಿ ನಡೆದು ಹೋಗ್ತದೆ. ಇಡೀ ರಾಜ ಪರಿವಾರಕ್ಕೆ ಆಶ್ಚರ್ಯ, ತುಂಬ ಸಂತೋಷಪಟ್ಟರು. ಆ ಹೊತ್ತಿನಲ್ಲಿ ಏನೂ ಇಲ್ಲದೇ ಇದ್ದಾಗ ಇಂಥದ್ದೊಂದು ಮಹತ್ತಾದಂತಹ ಭಾಗ್ಯ ಸಿಕ್ಕಿತ್ತು ಅಂತ ತುಂಬ ಸಂತೋಷ ಆಯಿತು. ಆಮೇಲೆ ಮತ್ತೆ ಅವರಿಗೆ ಅಡುಗೆ ಆಗಬೇಕು, ಅಡುಗೆಯ ಪದಾರ್ಥಗಳನ್ನು ಚಿಂತಿಸಿದ. ಸ್ನಾನಕ್ಕಾಗಬೇಕು, ಸರೋವರವನ್ನು ಚಿಂತಿಸಿದ. ಅವರಿಗೆ ಬಗೆ ಬಗೆಯಾದಂತಹ ಪುಷ್ಪ ಮಾಲ ಗಂಧಾದಿಗಳಾಗಬೇಕು, ಎಲ್ಲವನ್ನೂ ಚಿಂತನೆ ಮಾಡಿದ. ಆ ಚಿಂತಾಮಣಿ ಅವ ಸಂಕಲ್ಪ ಮಾತ್ರದಿಂದ ಅವನ ಎಲ್ಲ ಚಿಂತನೆಗಳು ಕೂಡ ಸಿದ್ಧಿಸ್ತಾ ಇತ್ತು. ಅಂತಹ ಅದ್ಭುತವಾದಂತಹ ಮಣಿ. ಹಸ್ತಿನಾಂ ಹಸ್ತಿಶಾಲಾಶ್ಚ ತುರಗಾಣಾಂಚ ಮಂದುರಾಹ ಚಕಾರ ಸಂಚಯನ್ ವಿಪ್ರೋ ನಾನಾ ಭಕ್ಷ್ಯಾಣಿ ಸರ್ವಶಃ ಅಂತಾರೆ ಪುರಾಣಕಾರರು. ಎಲ್ಲವನ್ನು ಬೇಕಾದ್ದು ತಯಾರು ಮಾಡಿ ಕೊಟ್ಟ. ಯಾರಿಗಾದರೂ ಖುಷಿಯಾಗಬೇಕಾ? ಈ ರಾಜಕೀಯದವರ ಬುದ್ಧಿ ಆವತ್ತು ಸ್ವಲ್ಪ ಕೆಳಗೆ. ರಾಜನಿಗೆ ಇದೆಲ್ಲ ನೋಡಿ ಸಂತೋಷ ಆಗುವ ಬದಲು ಹೊಟ್ಟೆ ಉರಿ ಶುರುವಾಯ್ತಂತೆ, ಹೊಟ್ಟೆಗಿಚ್ಚು ಶುರುವಾಯಿತು. ಅಲ್ಲ, ನೋಡಲಿಕ್ಕೆ ಇಷ್ಟು ಸಣ್ಣ ಆಶ್ರಮ ಆದ ನಿರ್ಮಾಣ ನೋಡಿದರೆ ಮನುಷ್ಯ ನಮ್ಮ ರಾಜರಿಂದಲೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಛೆ, ಏನು ಮಾಡೋದೀಗ? ಹೇಗಾಯಿತು? ಇದು ಕೇವಲ ಋಷಿಯ ತಪಸ್ಸಿನಿಂದಲೋ ಅಥವಾ ಅವನಲ್ಲಿರುವ ಮಣಿಯ ಸಾಮರ್ಥ್ಯದಿಂದಲೋ ಅಂತ ಗೊತ್ತಾಗದೆ ರಾಜ ಟೆನ್ಷನಿಗೆ ಬಿದ್ದು ಬಿಟ್ಟಂತೆ. ಚಿಂತಯಾಮಾಸ ರಾಜೇಂದ್ರ ವಿಸ್ಮಯಾವಿಷ್ಟಚೇತನಃ ಕಿಮಿದಂ ಮುನಿ ಸಾಮರ್ಥ್ಯಾತ್ ತಪಸೋ ಅಥವಾ ಮಣೇಹೇ. ಮುನಿಯ ಸಾಮರ್ಥ್ಯದಿಂದ, ತಪಶಕ್ತಿಯಿಂದ ಆದದ್ದೋ ಅಥವಾ ಮಣಿಯ ಸಾಮರ್ಥ್ಯದಿಂದ ಇದು ಪ್ರಾಪ್ತವಾಯಿತು ಅನ್ನುವಂತಹ ಚಿಂತೆಯಲ್ಲಿ ರಾಜ ಬಿದ್ದು ಬಿಟ್ಟ. ತನ್ನ ಸೇವಕರನ್ನು ಬಿಡ್ತಾನೆ, ನೋಡಿಕೊಂಡು ಬನ್ನಿ ಅಂತ. ಆ ಸೇವಕರೆಲ್ಲ ಸುತ್ತಿ 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 ನೋಡಿ ಗೂಢಚಾರರು ಕಂಡು ಹಿಡಿತಾರೆ, ಇದು ಮುನಿಯ ಸಾಮರ್ಥ್ಯ ಅಲ್ಲ,
ಮುನಿಯ ಬಳಿ ಇರುವಂತಹ ಚಿಂತಾಮಣಿಯ ಸಾಮರ್ಥ್ಯ ಅಂತ ತೀರ್ಮಾನಕ್ಕೆ ಬಂದು ರಾಜನ ಹತ್ರ ಹೇಳ್ತಾರೆ, ಪ್ರಭು ಇದು ಮುನಿದ್ದೇನಿಲ್ಲ, ಅವ ಅಷ್ಟು ಸಾಮರ್ಥ್ಯಶಾಲಿ ಅಲ್ಲ, ಅವನ ಬಳಿ ಮಣಿ ಉಂಟು ನೋಡಿ, ಅದರದ್ದು ಕಾರ್ಬಾರ್ ಇದೆಲ್ಲ. ಹಾಗಾಗಿ ಏನಾದರೂ ಅದನ್ನು ತಪ್ಪಿಸಿದರೆ ಇವ ಝೀರೋ, ಇವನ ಹತ್ರ ಏನಿಲ್ಲ ಅಂತ ರಾಜನಿಗೆ ಕಿವಿ ಚುಚ್ಚಿ ಕೊಡ್ತಾರೆ. ಮೊದಲೇ ಆಸೆಯಲ್ಲಿ ಅಸೂಯೆಯಲ್ಲಿ ಬಿದ್ದಿದ್ದ, ತನ್ನ ಸೈನಿಕರು ಗೂಢಚಾರರ ಮಾತು ಕೇಳಿದಾಗ ಇನ್ನಷ್ಟು ತಲೆ ಕೆಟ್ಟು ಹೋಯಿತು. ಅವರನ್ನು ನೇರವಾಗಿ ಋಷಿಯ ಗೌರಮುಖನ ಹತ್ರ ಕಳಿಸ್ತಾನೆ. ರಾಜಾಜ್ಞೆ ಆಗಿದೆ, ನಿನ್ನ ಬಳಿ ಇರುವಂತಹ ಚಿಂತಾಮಣಿ ಅದು ಇಲ್ಲಿ ಇರಲಿಕ್ಕೆ ಅಯೋಗ್ಯ, ಅದು ರಾಜನ ಅರಮನೆಯ ಬೊಕ್ಕಸದಲ್ಲಿರಬೇಕು, ನಿತ್ಯ ಸಾವಿರಾರು ಜನರಿಗೆ ಅನ್ನದಾನ ಆಗುವಂತಹ ಜಾಗ ಅದು ಕೊಟ್ಟು ಬಿಡು. ರತ್ನಾನಾಂ ಭಾಜನಂ ರಾಜ ಮಣಿಂ ತಸ್ಮೈ ಪ್ರದೀಯತಾಂ. ಆಗಲೂ ಕೂಡ ನಿಯಮ ಹಾಗೆ ಇತ್ತಂತೆ, ಇವತ್ತು ಕೂಡ ಹಾಗೆ ಉಂಟು ನೋಡಿ. ನಮ್ಮ ಜಾಗದಲ್ಲಿ ಏನಾದರೂ ನಿಧಿ ಸಿಕ್ಕಿದರೆ ಅನುಭವಿಸಲಿಕ್ಕೆ ನಮಗೆ ಅಧಿಕಾರ ಇಲ್ಲ, ಅದು ಸೀದಾ ಗೌರ್ಮೆಂಟಿಗೆ ಹೋಗ್ತದೆ. ಅದೇ ಕಳ್ಳಮಾಲು ಸಿಕ್ಕಿದರೆ ನಾವು ಜೈಲಿಗೆ ಹೋಗಬೇಕು, ಅದು ಗೌರ್ಮೆಂಟ್ ಬರುವುದಿಲ್ಲ. ಹಾಗೆ ಹಿಂದಿನ ಕಾಲದಲ್ಲಿಯೂ ನಿಯಮ ಇತ್ತು. ನಮ್ಮ ಜಾಗದಲ್ಲಿ ಅಂತಹ ಏನಾದರೂ ಅಪೂರ್ವ ವಸ್ತುಗಳಿದ್ದರೆ ಅದು ನೇರ ಗೌರ್ಮೆಂಟಿಗೆ ಸರೆಂಡರ್ ಮಾಡಬೇಕು ಅಂತ ಅದನ್ನಿಲ್ಲಿ ಹೇಳಿ ಕಳಿಸ್ತಾರೆ. ರತ್ನಾನಾಂ ಭಾಜನಂ ರಾಜ, ಇಂತಹ ಅಪೂರ್ವ ರತ್ನಗಳಿದ್ದರೆ ಅದು ಇರಬೇಕಾದ್ದು ರಾಜನ ಬಳಿಯಲ್ಲಿ, ನೀವು ಕೊಡಿ ಅಂತ ಗೌರಮುಖನ ಬಳಿಗೆ ಸಂದೇಶ ಬರ್ತದೆ ರಾಜನಿಂದ. ಗೌರಮುಖ ಏನು ಮಾಡ್ತಾನೆ, ರಾತ್ರಿ ಕಳೀಲಿ ಅಂತಾನೆ, ಚಿಂತೆ ಮಾಡಬೇಡಿ, ಎಲ್ಲ ವಿಶ್ರಾಂತಿ ಪಡ್ಕೊಳ್ಳಿ, ಬೆಳಗ್ಗಾಗಲಿ ಮತ್ತೆ ನೋಡುವ ಅಂತ. ಬೆಳಗ್ಗಾಯಿತು, ರಾಜನ ಪರಿವಾರ ಎಲ್ಲ ಗಂಟು ಮೂಟೆ ಕಟ್ಟಿ ಹೊರಟು ನಿಂತು ಅವರವರು ವಾಸ ಮಾಡಿದ ಮನೆಯಿಂದ, ಬಂಗಲೆಯಿಂದ, ಕುಟೀರದಿಂದ ಹೊರಗೆ ಬಂದು ಕಣ್ಣು ಮುಚ್ಚಿ ನೋಡ್ತಾರೆ. ರಾತ್ರಿ ಇದ್ದದ್ದು ಸ್ವಪ್ನ ಸದೃಶ, ಒಂದು ವಸ್ತುವೂ ಇಲ್ಲ ಅಲ್ಲಿ. ಚಿಂತಾಮಣಿಯ ಸಾಮರ್ಥ್ಯದಿಂದ ತತ್ಕಾಲಕ್ಕಾಗಿ ಅವರಿಗೆ ನಿರ್ಮಿತವಾಗಿತ್ತು, ಹೊರಗೆ ಬಂದು ನೋಡಿದಾಗ ಒಂದು ವಸ್ತು ಬೇಕು ಅಂತ ಹುಡುಕಿದ್ರೂ ಇಲ್ಲ, ಅಂತಹ ಸ್ಥಿತಿ ಆಗ್ತದೆ. ರಾಜ ಸಖೇದಾಶ್ಚರ್ಯ ಆಗಿ ಬಿಡ್ತಾನೆ. ಅದಾದ ನಂತರದಲ್ಲಿ ಹೇಳ್ತಾರೆ, ತಥೋ ರಾತ್ರಿಯಾಂ ವ್ಯತೀತಾಯಾಂ ಸರಾಜ ತಾಃ ಪುನಸ್ತ್ರಿಯ ಅಂತರ್ಧಾನಂ ಗತಾಸ್ತತ್ರ ದೃಷ್ಟ್ವಾ ತಾನಿ ಗೃಹಾಣಿವ. ಎಲ್ಲ ಅಂತರ್ಧಾನ ಆಗಿಬಿಟ್ಟಿತ್ತು, ಲವಲೇಶವೂ ಇರಲಿಲ್ಲ. ಸರಿ, ರಾಜನಲ್ಲಿರುವಂತಹ ಆಸೆ ಅದು ಅಂತರ್ಧಾನ ಆಗಲಿಲ್ಲ. ಮುನಿಯ ಹತ್ರ ಕೇಳಿದಾಗ ಇಲ್ಲ ಅಂದುಬಿಟ್ಟ. ರಾಜ ಬಲಾತ್ಕಾರದಿಂದ ಚಿಂತಾಮಣಿಯ ಅಪಹಾರಕ್ಕೆ ತೊಡಗ್ತಾನೆ. ಗೌರವಮುಖ ಪಾಪ ಸನ್ಯಾಸಿ, ಅವನಲ್ಲಿ ಹೋರಾಡಲಿಕ್ಕೇನುಂಟು? ದೇವರ ಹತ್ರ ಪ್ರಾರ್ಥಿಸ್ತಾನೆ, ದೇವರೇ ನೀನು ಕೊಟ್ಟದ್ದು ರಕ್ಷಣೆಯು ನೀನೇ ಮಾಡು ಅಂತ ದೇವರಿಗೆ ಭಕ್ತಿಯಿಂದ ಕೈ ಮುಗಿತಾನೆ. ಯಾವ ಚಿಂತಾಮಣಿಯಿಂದ ಇಷ್ಟೆಲ್ಲ ನಿರ್ಮಾಣಗಳಾಗಿತ್ತೋ ಅದೇ ಚಿಂತಾಮಣಿಯ ಇನ್ನೊಂದು ಮುಖ ಕಂಡು ಬರ್ತದೆ. ಅನೇಕ ರಥಗಳು, ಗಜಗಳು, ತುರಗಗಳು, ಬಿಲ್ಲು, ಬಾಣ, ಅಸ್ತ್ರ, ಆಯುಧಗಳೆಲ್ಲ ಆ ಮಣಿಯಿಂದ ಹೊರಗೆ ಬರ್ತದಂತೆ. 5 ಅಕ್ಷೋಹಿಣಿ ಇದ್ದಂತಹ ರಾಜನ ಸೈನ್ಯದ ಜೊತೆಯಲ್ಲಿ ಚಿಂತಾಮಣಿಯಿಂದ ಹೊರಬಂದಂತಹ ದೊಡ್ಡ ಸೈನ್ಯದ ಜೊತೆ ಯುದ್ಧ ಪ್ರಾರಂಭ ಆಗ್ತದೆ. ಬೇಕಿತ್ತ ಈ ಗ್ರಾಚಾರ ಅನ್ನ ಹಾಕುವಂಥದ್ದು ಈ ರಾಜನಿಗೆ? ಹಾಗೆ ಬಿಟ್ಟರೆ ಹೋಗ್ತಿದ್ದ. ಅವನಿಗೆ ಉಪಕಾರ ಮಾಡಲಿಕ್ಕೆ ಹೋಗಿ ಗೌರಮುಖ ಮಹರ್ಷಿ ಕಷ್ಟದಲ್ಲಿ ಸಿಕ್ಕಿಬಿದ್ದ. ನೋಡ್ತಾನೆ, ಪಾಪ ಋಷಿಗೆ ಕಣ್ಣು ತುಂಬಿ ಬರ್ತದೆ. ಈ ಒಂದು ಮಣಿಯ ಕಾರಣದಿಂದಾಗಿ ಇಷ್ಟು ಒಳ್ಳೆ ಮನಸ್ಸಿನಲ್ಲಿ ನಾನು ಮಾಡಿದ ಉಪಚಾರ ಇವನಿಗೆ ಆಗಲಿಲ್ಲಲ್ಲ ಅಂತ ತುಂಬ ಬೇಸರದಿಂದ ಮುನಿಗೆ ಕಣ್ಣೀರು ಬರ್ತದಂತೆ. ಆ ಕಣ್ಣೀರು ಬಂದಾಗ ಭಗವಂತನನ್ನು ಪ್ರಾರ್ಥಿಸ್ತಾನೆ. ಭಗವಂತ ತನ್ನ ಸುದರ್ಶನ ಚಕ್ರದ ಮೂಲಕವಾಗಿ ಇಡೀ ರಾಜನ ಪರಿವಾರವನ್ನು ನಿಮೇಷಾಂತರದಲ್ಲಿ ಸಂಹಾರ ಮಾಡಿಬಿಡ್ತಾನೆ ಅಂತಾರೆ ಪುರಾಣಿಕರು. ನಿಮೇಷಾಂತರ ಮಾತ್ರೇಣ ಸರ್ವಂ ಭಸ್ಮಸಾತ್ ಕೃತಂ. ಒಂದು ನಿಮಿಷ ಮಾತ್ರದಲ್ಲಿ ಇಡೀ ರಾಜನ ಪರಿವಾರ ಭಸ್ಮವಾಗಿ ಹೋಯ್ತಂತೆ. ಹಾಗಾಗಿ 1 ನಿಮಿಷದ ಅಂತರದಲ್ಲಿ ಇಡೀ ರಾಜ ಪರಿವಾರ ಭಸ್ಮವಾದಂತಹ ಆ ಕಾಡು ಅರಣ್ಯ ಉಂಟಲ್ಲೋ, ಅದು ಅರಣ್ಯೇಸ್ಮಿನ್ ತತಸ್ತ್ವೇವ ನೈಮಿಷಾರಣ್ಯ ಉಚ್ಯತೆ. ಅದಕ್ಕೆ ನೈಮಿಷಾರಣ್ಯ, ಅದಕ್ಕೆ ಬೇರೆ ಬೇರೆ ಪುರಾಣಗಳಲ್ಲಿ ಬೇರೆ ಬೇರೆ ಕಥೆ ಹೇಳಿದ್ದಾರೆ, ಇದು ಒಂದು ಕಥೆ. ಹಾಗೆ ಅದಕ್ಕೋಸ್ಕರವಾಗಿ ಅದಕ್ಕೆ ನೈಮಿಷಾರಣ್ಯ ಅನ್ನುವ ಹೆಸರು ಬಂತು ಅಂತ ಪುರಾಣದಲ್ಲಿ ಹೇಳ್ತಾರೆ. ರಾಜ ಸೋತು ಬಿಡ್ತಾನೆ. ಸೋತು ತಾನು ಮುನಿಯ ಬಳಿಯಲ್ಲಿ ತಪ್ಪಾಯಿತು ಅಂತ ಪ್ರಾರ್ಥಿಸಿ ಮತ್ತೆ ಹಿಂದಿರುಗಿ ಹೋಗ್ತಾನೆ. ಇನ್ನು ಮುಂದುವರಿದ ಭಾಗದಲ್ಲಿ ಒಂದು ನಮ್ಮೆಲ್ಲರ ನಿತ್ಯ ಜೀವನದಲ್ಲಿ ನಾವು ನೋಡುವಂತಹ ಒಂದು ಶನಿಯ ಕಥೆ, ಅವನ ಸೃಷ್ಟಿ ಹೇಗಾಯಿತು, ಅವನ ಪರಿವಾರ ಯಾವ ರೀತಿಯಲ್ಲಿತ್ತು ಅನ್ನುವಂತಹ ಒಂದು ಕಥೆ ಬರ್ತದೆ. ಅದರ ಜೊತೆಯಲ್ಲಿ ಧರ್ಮರಾಜನ ಸೃಷ್ಟಿ ಇತ್ಯಾದಿಗಳ ಕಥೆ ಬರ್ತದೆ. ಬ್ರಹ್ಮನ ಮಾನಸ ಪುತ್ರ ಮರೀಚಿ,
ಅವನ ಮಗ ಕಶ್ಯಪ. ಆ ಕಶ್ಯಪನಿಗೆ 12 ಜನ ಸೂರ್ಯರು, ದ್ವಾದಶ ಆದಿತ್ಯರು ಅನ್ನುವಂತಹ ಮಕ್ಕಳಿದ್ದರು. ಅದರಲ್ಲಿ ಒಬ್ಬ ಮಾರ್ತಂಡ ಅನ್ನುವನು. ಈ ಮಾರ್ತಂಡ ಅವ ಸೂರ್ಯ, ಎಲ್ಲ ಪ್ರಖರವಾದಂತಹ ತೇಜಸ್ಸನ್ನು ಪಡ್ಕೊಂಡು ಈ ಲೋಕವನ್ನು ಸಂರಕ್ಷಣೆ ಮಾಡ್ತಾ ಇದ್ದ ಮಾರ್ತಂಡ. ಅವನಿಗೆ ಮದುವೆಯ ಪ್ರಾಯ ಬಂದಾಗ ವಿಶ್ವಕರ್ಮನ ಮಗಳಾದಂತಹ ಸಂಜ್ಞಾದೇವಿಯನ್ನು ತಂದು ಮದುವೆ ಮಾಡ್ತಾರೆ. ಮದುವೆ ಎಲ್ಲ ಒಳ್ಳೆ ವಿಜೃಂಭಣೆಯಿಂದ ಆಗ್ತದೆ. ಸಂಜ್ಞಾದೇವಿಗೆ ಪ್ರಾರಂಭದಲ್ಲಿ ಭಾರಿ ಸಂತೋಷ. ಜಗತ್ತಿನಲ್ಲಿ ನನ್ನ ಗಂಡನಷ್ಟು ತೇಜಃಪುಂಜ, ತೇಜಸ್ವಿಯಾದಂತಹ ವ್ಯಕ್ತಿ ಯಾರಿಲ್ಲ ಅಂತ ಭಾರಿ ಹೆಮ್ಮೆಯಿಂದ ಗಂಡನೊಟ್ಟಿಗೆ ಜೀವನ ಪ್ರಾರಂಭಿಸ್ತಾಳೆ. 2 ಮಕ್ಕಳನ್ನು ಪಡಿತಾಳೆ. ಒಬ್ಬ ಯಮ, ಇನ್ನೊಬ್ಬಳು ಯಮಿ. ಈ ವೇದದಲ್ಲಿ ಬಂದಿರುವಂತಹ ಯಮ ಯಮಿ ಸಂವಾದ ಅನ್ನುವಂಥದ್ದು ಈ 2 ಅಣ್ಣ ಮತ್ತು ತಂಗಿಯ ಸಂವಾದ. ಹೀಗೆ 2 ಮಕ್ಕಳನ್ನು ಪಡಿತಾಳೆ. ಆದರೆ ಒಂದಷ್ಟು ಸಮಯ ಕಳೆದಾಗ ಆ ಸೂರ್ಯನ ತೇಜಸ್ಸಿನ ಜೊತೆಯಲ್ಲಿ, ಆ ಸೂರ್ಯನ ಪ್ರಖರವಾದಂತಹ ಕಿರಣಗಳ ಜೊತೆಯಲ್ಲಿ ಜೀವನ ಮಾಡಲಿಕ್ಕಾಗುವುದಿಲ್ಲ. ಕಷ್ಟ ಆಗಲಿಕ್ಕೆ ಶುರುವಾಯಿತು. ಏನು ಮಾಡೋದು? ಆ ತೇಜಸ್ಸಿನಲ್ಲಿ, ಆ ಶಾಖದಲ್ಲಿ ಬಳಲಿ 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 ಸಂಜ್ಞಾದೇವಿ ಸುಸ್ತಾಗಿ ಹೋದ್ಲಂತೆ. ಇನ್ನೂ ಸಾಧ್ಯವೇ ಇಲ್ಲ ಇವನೊಟ್ಟಿಗೆ ಬದುಕಲಿಕ್ಕೆ. ಏನು ಮಾಡಿದ್ರೂ ಇಲ್ಲಿ ನನಗೆ ಜೀವನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ತುಂಬ ಚಿಂತೆಯಲ್ಲಿ ಅವನನ್ನು ಬಿಟ್ಟು ಹೋಗಬೇಕು, ಸೂರ್ಯನಿಗೆ ಡಿವೋರ್ಸ್ ಕೊಡಬೇಕು ಅಂತ ತೀರ್ಮಾನ ಮಾಡ್ತಾಳೆ. ಆದರೆ ಗಂಡ ಒಳ್ಳೆಯವ, ಬಿಡ್ಲಿಕ್ಕೆ ಮನಸ್ಸಿಲ್ಲ. ಅವನ ಮನಸ್ಸಿಗೆ ದುಃಖ ಆಗಬಾರ್ದು. ತನಗೆ ಇಲ್ಲಿ ಇರಲಿಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಏನು ಮಾಡುವುದು ಅಂತ ಹೇಳಿ ಒಂದು ಅಪೂರ್ವವಾದಂತಹ ವಸ್ತುವನ್ನು ಸೃಷ್ಟಿಸ್ತಾಳಂತೆ. ಅದಕ್ಕೆ ಛಾಯಾದೇವಿ ಅಂತ ಹೆಸರು ಕೊಡ್ತಾಳೆ. ಅಂದರೆ ತನ್ನ ಪ್ರತಿರೂಪ, ತದ್ವತ್ತಾಗಿರುವಂತಹ ಡೂಪ್ಲಿಕೇಟ್ ಅಂತಹ ಒಂದು ಪ್ರತಿರೂಪವನ್ನು ತಯಾರಿಸಿ ಅದಕ್ಕೆ ಜೀವದಾನವನ್ನು ಮಾಡಿ ಅದನ್ನು ಕರೆದು ಹೇಳ್ತಾಳಂತೆ, ನೋಡು ಛಾಯಾದೇವಿ, ನನಗೆ ಇವನೊಟ್ಟಿಗೆ ಬದುಕಲಿಕ್ಕೆ ಸಾಧ್ಯ ಇಲ್ಲ. ನನಗೆ ಇಲ್ಲಿಯ ಇದನ್ನು ತಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾಯಿಲ್ಲ. ನಾನು ಇವನನ್ನು ಬಿಟ್ಟು ಹೋಗ್ತಾ ಇದ್ದೇನೆ. ಬಿಟ್ಟು ಹೋಗುವಾಗ ನನ್ನ 2 ಮಕ್ಕಳು ಯಮ ಮತ್ತು ಯಮಿಯನ್ನು ನಿನ್ನ ಸುಪರ್ದಿಗೆ ಕೊಡ್ತೇನೆ, ನನ್ನ ಗಂಡನನ್ನು ಕೊಡ್ತೇನೆ. 3 ಜನರನ್ನು ಚೆನ್ನಾಗಿ ನೋಡಿಕೊಳ್ಳುವಂತಹ ಜವಾಬ್ದಾರಿ ನಿನ್ನದು ಅಂತ ಹೇಳಿ ಅವಳು ಒಂದು ಕುದುರೆಯ ರೂಪದಿಂದ ಹೋಗಿಬಿಡ್ತಾಳಂತೆ. ಸ್ವಾಂ ಛಾಯಾಂ ತತ್ರ ಸಂಸ್ಥಾಪ್ಯ ಸಜಗಾಮ ಉತ್ತರಾನ್ ಕುರುನ್. ಉತ್ತರ ಜಾಂಗಾಲ ಅನ್ನುವಂತಹ ಒಂದು ಪ್ರದೇಶಕ್ಕೆ ಕುದುರೆಯ ರೂಪದಲ್ಲಿ ಹೋಗ್ತಾಳೆ. ಇದೇ ಹೆಣ್ಣಿನ ವೇಷದಲ್ಲಿ ಹೋದರೆ ಬೇರೆ ಯಾರಾದರೂ ತನಗೆ ತೊಂದರೆ ಮಾಡಿಯಾರು ಅಂತ ವಾಜಿ ರೂಪದಲ್ಲಿ ಹೋಗ್ತಾಳೆ. ಇಲ್ಲಿ ಅವಳ ಡೂಪ್ಲಿಕೇಟ್, ಅವಳ ಪ್ರತಿರೂಪವಾಗಿರುವಂತಹ ಛಾಯಾದೇವಿ ಸೂರ್ಯದೇವನೊಟ್ಟಿಗೆ ಸಂಸಾರ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾಳೆ. ಸೂರ್ಯನಿಗೆ ಗೊತ್ತೇ ಇಲ್ಲ ತನ್ನ ಹೆಂಡತಿ ಇದ್ದಾಳೆ ಅಂತ ಅದೇ ತಿಳ್ಕೊಂಡಿದ್ದ. ಛಾಯಾದೇವಿಯು ಕೂಡ ಅದೇ ರೀತಿಯಲ್ಲಿ ಸಂಜ್ಞಾದೇವಿ ಹೇಗೆ ಸೂರ್ಯನೊಟ್ಟಿಗೆ ಜೀವನ ಮಾಡ್ತಾ ಇದ್ಲು ತದ್ವತ್ತಾಗಿ ಒಂದು ಚೂರೂ ವ್ಯತ್ಯಾಸ ಇಲ್ಲದಂತೆ ಜೀವನ ಮಾಡ್ತಾ ಇದ್ಲಂತೆ. ಸ್ವಲ್ಪ ಸಮಯ ಕಳೆಯಿತು. ಛಾಯಾದೇವಿಯಲ್ಲಿ ಮತ್ತೆ 2 ಮಕ್ಕಳು ಹುಟ್ಟುತ್ತಾರೆ ಸೂರ್ಯನಿಗೆ. ಆ 2 ಮಕ್ಕಳಲ್ಲಿ ಒಬ್ಬ ಶನಿ, ಇನ್ನೊಬ್ಬಳು ತಪತಿ ಅನ್ನುವಂತಹ 2 ಮಕ್ಕಳು.